ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆದಿತ್ತು. ಇದೀಗ ಸಮ್ಮೇಳನಕ್ಕೆ ಖರ್ಚಾಗಿದ್ದ ವೆಚ್ಚದ ಬಗ್ಗೆ ಜಿಲ್ಲಾಡಳಿತ ಬಹಿರಂಗಪಡಿಸಿದೆ. ಆದರೆ ಕಸಾಪ ರಾಜ್ಯಾಧ್ಯಕ್ಷರು ಮಾತ್ರ ತಮಗೆ ನೀಡಿದಂತಹ ಹಣದ ಲೆಕ್ಕ ಕೊಡೋಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಾದ ಹಣ ಎಷ್ಟು? ಕಸಾಪ ರಾಜ್ಯಾಧ್ಯಕ್ಷ ಯಾಕೆ ಲೆಕ್ಕವನ್ನ ಕೊಡ್ತಾ ಇಲ್ಲ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಾಗಿದ್ದೆಷ್ಟು? ಡಿಸಿ ಸಚಿವ ಚಲುವರಾಯಸ್ವಾಮಿ ಲೆಕ್ಕಾಚಾರ ಬಿಡುಗಡೆ. 2.5 ಕೋಟಿ ಹಣದ ಲೆಕ್ಕ ಕೊಡದ ಮಹೇಶ್ ಜೋಶಿ. ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರು ಇರುವ ಜಿಲ್ಲೆ ಅಂದ್ರೆ ಸಕ್ಕರೆ ನಾಡು ಮಂಡ್ಯ. ಈ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ 3 ದಿನಗಳ ಕಾಲ ನಡೆಯಿತು. ಸಮ್ಮೇಳನ ಮುಗಿದು ತಿಂಗಳುಗಳೇ ಕಳೆದ್ರು. ಜನರಲ್ಲಿ ಸಮ್ಮೇಳನಕ್ಕೆ ಖರ್ಚಾಗದ ಹಣ ಎಷ್ಟು ಎಂಬ ಪ್ರಶ್ನೆ ಇದ್ದೇ ಇತ್ತು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲು ಮಂಡ್ಯ ಜಿಲ್ಲಾಡಳಿತ ಖರ್ಚಾದ ಲೆಕ್ಕಾಚಾರವನ್ನ ಬಿಡುಗಡೆ ಮಾಡಿದೆ. ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಹಾಗೂ ಇತರೆ ಸಂಪನ್ಮೂಲಗಳಿಂದ ಬಂದ ಹಣ 32,74,89,958 ರೂಪಾಯಿಗಳು. ಇದರಲ್ಲಿ ಸಮ್ಮೇಳನಕ್ಕೆ 29,65,07,226 ರೂಪಾಯಿ ಖರ್ಚು ಮಾಡಲಾಗಿತ್ತು. ಯಾವ ವಿಭಾಗಕ್ಕೆ ಎಷ್ಟು ಹಣ ಖರ್ಚು ಮಾಡಲಾಗಿದೆ ಅಂತಲೂ ಸಚಿವ ಚಲುವರಾಯಸ್ವಾಮಿ, ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಬಿಡುಗಡೆ ಮಾಡ್ತಾ ಇರೋಂಥದ್ದು ನಾವು ಸರ್ಕಾರದಿಂದ ಸಮ್ಮೇಳನ ಅಂಗವಾಗಿ ಮಾಡ್ತಾ ಇದ್ದೀವಿ. ನಾವು ಅದಕ್ಕೊಬ್ಬ ವೆಂಡರಿಗೆ ಕೊಡ್ತೀವಿ, ಅವರು ಕೂಡ ಪ್ರಿಂಟ್ ಮಾಡಿ ಕೊಡ್ತಾರೆ. ಕಡ್ಡಾಯ ನಾವು 3 ಲಕ್ಷ ಕಟ್ ಮಾಡಬೇಕು, ಕಟ್ ಮಾಡಿದೀವಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ನಾವು GST ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಕನ್ಸಲ್ಟ್ ಮಾಡಿ ದುಡ್ಡು ಎಲ್ಲೂ ಹೋಗಲ್ಲ, ಅದು MCA ಹತ್ರ ಇದೆ. ನಂತರ ತೀರ್ಮಾನ. 32,74,89,958 ಹಣ ಸಂಗ್ರಹ. 29,65,07,226 ರೂಪಾಯಿ ಖರ್ಚು. ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ನಡೆ ಅನುಮಾನ. ಇದು ಸಮ್ಮೇಳನಕ್ಕೆ ಬಂದ ಹಣ ಹಾಗೂ ಖರ್ಚು ಮಾಡಿದ ಹಣವಾಗಿದೆ. ಇದಲ್ಲದೆ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ 2.5 ಕೋಟಿ ಹಣ ಖರ್ಚಿಗೆ ನೀಡಲಾಗಿತ್ತು. ಆದರೆ ಈವರೆಗೂ ಮಹೇಶ್ ಜೋಶಿ ಖರ್ಚು ಮಾಡಿದ ಹಣದ ಬಗ್ಗೆ ಮಾಹಿತಿ ನೀಡಿಲ್ಲ. ಸ್ವತಃ ಅಧಿಕಾರಿಗಳು ಕರೆ ಮಾಡಿ ದಾಖಲೆ ಸಮೇತ ಲೆಕ್ಕ ನೀಡಿ ಎಂದರೂ ನೀಡಿಲ್ಲ. ಅಷ್ಟೇ ಅಲ್ಲ, ಸಮ್ಮೇಳನದ ಲೆಕ್ಕಾಚಾರ ಘೋಷಣೆ ಮಾಡುವ ದಿನ ಜೋಶಿ ಅವರಿಗೆ ಕರೆ ಮಾಡಿದ್ರೂ ಸ್ವೀಕರಿಸಲಿಲ್ಲ. ಮಹೇಶ್ ಜೋಶಿ ನಡೆ ಇದೀಗ ವ್ಯಾಪಕ ಚರ್ಚೆ ಜೊತೆಗೆ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆ ಮಾತನಾಡಿ ಇನ್ನೂ ಬಂದಿಲ್ಲ. ಅವ್ರಿಗೆ 2.5 ಕೋಟಿ ಅವರು ಕೊಡ್ತಾರೆ. 2.5 ಕೋಟಿ ಕೊಡ್ತಾರೆ. ಅವರು ಯಾರ್ಯಾರು ಖರ್ಚು ಮಾಡಿದ್ದಾರೆ ಅವರು ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಏನ್ ಮಾಡೋದು, ನೋಡೋಣ. ಆಮೇಲೆ ಈಗ ನಾವೇ ಯಾಕೆ ಬಿಹೇವ್ ಮಾಡ್ಕೊಳ್ಳೋದು ಆ ತರ ಚರ್ಚೆ ಇದೆ. ಒಟ್ಟಾರೆ ಮಂಡ್ಯದ 87ನೇ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ಗರಿಮೆಯನ್ನ ಹೊಂದಿದ್ದ ಮಹೇಶ್ ಜೋಶಿ ಈಗಲಾದರೂ ಲೆಕ್ಕಾಚಾರ ನೀಡುತ್ತಾರಾ ಅಂತ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.